ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆಯಾದ ನಂತರ ನಾನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಒಂದಿನ ನನ್ನ ಗಂಡ ಇನ್ನೊಂದು ಹುಡುಗಿ ಜೊತೆ ಕೂತಿದ್ದಾನೆ. ಅವಳಿಗೆ ತಾಳಿ ಕಟ್ಟ. ನಾನು ಹೋಗಿ ಅವನಿಗೆ ಹೊಡೆದೆ. ಅವರಿಬ್ಬರನ್ನ ದೂರ ಮಾಡಿದೆ. ಆಗ ಅವನು ಹೇಳಿದ ಮಾತುಗಳನ್ನ ಕೇಳಿ ನಾನು ಬೆಚ್ಚಿಬಿದ್ದೆ. ಹುಡುಗಿ ಕೂಡ ಬೇರೆ ಯಾರೂ ಅಲ್ಲ, ನನ್ನ ಗಂಡನ ಸೋದರತ್ತೆಯ ಮಗಳು. ಅವರಿಬ್ರು ಮೊದಲಿನಿಂದಲೂ ಪ್ರೀತಿ ಮಾಡ್ತಿದ್ರಂತೆ. ಮತ್ತೆ ನಾನು ನನ್ನ ಜೀವನ ಹಾಳು ಮಾಡ್ದ. ಅಯ್ಯೋ, ಮುಂದೆ ನನ್ನ ಬದುಕೇನು? ಸೊ ಏನಾಯ್ತು ಅಂತ ತಿಳ್ಕೊಬೇಕು ಅಂದ್ರೆ ಕಥೆನ ಕೊನೆ ತನಕ ಕೇಳಿಸ್ಕೊಂಡು ಎಲ್ಲಿ ಸ್ಕಿಪ್ ಮಾಡ್ಬೇಡಿ, ಯಾಕಂದ್ರೆ ಕತೆ ತುಂಬಾನೇ ಚೆನ್ನಾಗಿದೆ. ನನ್ನ ಹೆಸರು ಕವಿತಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಕಷ್ಟ ತಿಳಿಯದೆ ನನ್ನನ್ನು ಸಾಕಿದ್ರು. ಅದಕ್ಕಾಗಿ ವಯಸ್ಸಿಗೆ ಬಂದಾಗ ಬುದ್ಧಿ ಇಲ್ಲದೆ ನಾನು ಕೆಲಸ ಮಾಡ್ತಾ ಇದ್ದ ಸಹಪಾಠಿಯ ಜೊತೆ ಅಪ್ಪ ಅಮ್ಮನಿಗೆ ತಿಳಿಯದೆ ಮದುವೆ ಆದೆ. ಯಾಕಂದ್ರೆ ಅವನು ಮಿಡಲ್ ಕ್ಲಾಸ್ ಹುಡುಗ, ಅವನು ಶ್ರೀಮಂತರು. ಅಪ್ಪ ಈ ಮದುವೆಯನ್ನ ಎಂದೂ ಕೂಡ ಒಪ್ಪೋದಿಲ್ಲ ಅಂತ ತಿಳಿದು ನನ್ನನ್ನು ಶ್ರೀಮಂತರ ಮನೆಗೆ, ಅದರಲ್ಲೂ ಆಗರ್ಭ ಶ್ರೀಮಂತರ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅನ್ನೋದು ಅವರ ಕನಸು. ನನ್ನ ಒಂದು ನಿರ್ಧಾರದಿಂದ ಈಡೇರಲಿಲ್ಲ. ಮದುವೆಯಾದ ಮೇಲೆ ಅಮ್ಮ ಇಷ್ಟಪಟ್ಟರು ಕೂಡ ಅಪ್ಪ ನನಗೂ ಮತ್ತು ನಿನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಮದುವೆ ಆಗಿದ್ರು ಕೂಡ ನೀನು ನನ್ನ ಬಿಟ್ಟು ಬಂದ್ರೆ ಈಗಲೂ ಕೂಡ ನನ್ನ ಮಗಳು ಅಂತ ಒಪ್ಕೋತೀನಿ, ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತೀನಿ ಅಂತ ತುಂಬಾ ಕಠೋರವಾಗಿ ಹೇಳಿದ್ರು. ಆದ್ರೆ ನಾನು ಯಾವುದಕ್ಕೂ ಒಪ್ಲಿಲ್ಲ. ನಾನ್ ಪ್ರೀತಿಸಿದ ಹುಡುಗನೇ ಎಲ್ಲ ಅಂತ ತುಂಬಾ ಖುಷಿಯಾಗಿ ಮದುವೆ ಆಗಿ ಮನೆಗೆ ಬಂದೆ. ಆದ್ರೆ ಅಲ್ಲಿ ಒಂದು ಶಾಕ್ ಆಗಿತ್ತು. ಹೊಸದಾಗಿ ಮದುವೆ ಆದವ್ರಿಗೆ ಸರಿಯಾಗಿ ಒಂದು ರೂಮ್ ಕೂಡ ಇರಲಿಲ್ಲ. ನಾನು ಅತ್ತೆ ರೂಮಲ್ಲಿ ಮಲಗಿದ್ರೆ ನನ್ನ ಗಂಡ ಹಾಲಲ್ಲಿ ಮಲಗಿದ್ದ. ಆ ರಾತ್ರಿ ಅದೇ ರೀತಿ ಕಳಿತು. ಆ ಮನೆ ವಿಚಿತ್ರ ಅಂತ ಅನ್ನಿಸ್ತಿತ್ತು. ಯಾರು ಕೂಡ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಊಟ ಕೂಡ ಎಲ್ರು ತಿಂದ ಮೇಲೆ ತಿನ್ಬೇಕಿತ್ತು. ಸೋಫಾ ಮೇಲೆ ನಾನು ಕೂರ್ಬಾರ್ದು. ಮೂಲಭೂತ ಅವಶ್ಯಕತೆಗಳನ್ನ ಕೂಡ ಸರಿಯಾಗಿ ಪೂರೈಸ್ತಾ ಇರ್ಲಿಲ್ಲ. ಗಂಡನ ಜೊತೆ ಕಲಿಯೋಣ ಅಂದ್ರೆ ಅವನ ಆಫೀಸಲ್ಲಿ ಮಾತ್ರನೇ ಸಿಗ್ತಾ ಇದ್ದಿದ್ದು. ಪಾರ್ಕ್ಗೆ ಹೋಗೋಣ, ಪಿಕ್ಚರ್ಗೆ ಹೋಗೋಣ, ಹೋಟೆಲ್ಗೆ ಹೋಗೋಣ ಅಂದ್ರೆ ಅವನು ಒಪ್ತಾನೆ ಇರ್ಲಿಲ್ಲ. ಮದುವೆಗಿಂತ ಮುಂಚೆ ನನ್ ಹಿಂದೆ ಸುತ್ತುತ್ತಾ ಇದ್ದವನು ಈಗ ನನ್ನನ್ನ ತುಂಬಾನೇ ಅವಾಯ್ಡ್ ಮಾಡ್ತಾ ಇದ್ದಾನೆ. ಎಷ್ಟು ಬೇಕೋ ಅಷ್ಟು ನನ್ನ ಜೊತೆ ಮಾತಾಡೋದೆ. ಮನಸ್ಸಲ್ಲಿ ಭಯ ಶುರುವಾಯ್ತು. ನನಗೆ ನನ್ನ ಗೆಳತಿಯರು ಹೇಳ್ತಿದ್ರು, ಇನ್ನೊಮ್ಮೆ ಯೋಚನೆ ಮಾಡು, ಅವನಾಗ್ಲಿ ಅವನ ಮನೆಯವರಾಗ್ಲಿ ನಿಂಗೆ ಸೂಟ್ ಆಗೋದಿಲ್ಲ. ಕೇವಲ ನಿನ್ನನ್ನ ಯಾವುದೋ ಒಂದು ಉದ್ದೇಶಕ್ಕೆ ಮದುವೆ ಆಗಿದ್ದಾನೆ. ಇಲ್ಲ ಅಂದ್ರೆ ಯಾಕೆ ನಿನ್ನನ್ನ ಇಷ್ಟೊಂದು ಕಠೋರವಾಗಿ ನಡೆಸ್ಕೋತಿದ್ದ? ನಿಮ್ಮ ಅಪ್ಪ ಅಮ್ಮ ಹೇಗಿದ್ರು ಅವನನ್ನ ಬಿಟ್ಟು ಬಂದ್ರೆ ನಿನ್ನನ್ನ ಸೇರಿಸ್ಕೋತೀವಿ ಅಂತ ಹೇಳಿದ್ದಾರೆ. ಹೊಸ ಬದುಕು ಕಟ್ಕೋ ಅಂತ ಹೇಳಿದ್ರು ಕೂಡ ನನಗವ್ರ ಮೇಲೆ ತುಂಬಾ ಪ್ರೀತಿ ಇತ್ತು. ಯಾರು ಹೇಳಿದ್ರು ಕೂಡ ನನಗವ್ರ ಮಾತು ಇಷ್ಟ ಆಗ್ತಿರ್ಲಿಲ್ಲ. ಬದಲಿಗೆ ಸರಿ ಹೋಗ್ತಾನೆ ನನ್ ಗಂಡ ಅಂತ ಸಿಕ್ಕ ದೇವರನ್ನ ಪೂಜಿಸ್ತಿದ್ದೆ. ಇದೇ ರೀತಿ ಜೀವನ ಸಾಕ್ತಿತ್ತು. ನನ್ಗೆಲ್ಲ ಸಂಬಳನ ಅತ್ತೆ ಕೊಟ್ಟೆ. ಅತ್ತೆ ಖುಷಿ ಪಟ್ಲು, ಗಂಡ ಕೂಡ ಖುಷಿ ಪಟ್ಟ. ಆದ್ರೆ ಎಷ್ಟು ಖುಷಿ ಪಟ್ರು ಅಕಸ್ಮಾತ್ ಅವರೆಲ್ರು ಮನೆಯಿಂದ ಹೊರಗಡೆ ಹೋದಾಗ ಗಂಡನನ್ನ ಮನೆಗೆ ಕರೆದ್ರೆ ಅವನು ಬರ್ತಿರ್ಲಿಲ್ಲ. ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಆದ್ರೂ ಕೂಡ ನನ್ನನ್ನ ಪ್ರೀತಿಸೋರು ಯಾರೂ ಇಲ್ಲ, ಕಾಳಜಿ ತೋರಿಸೋರು ಯಾರೂ ಇಲ್ಲ. ಈ ಸಮಯದಲ್ಲಿ ಅಮ್ಮನಿಗೆ ಫೋನ್ ಮಾಡಿ ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ಅಮ್ಮನಿಗೆ ಇಲ್ಲಿ ವಿಷಯನ ಹೇಳ್ದೆ. ಆಗ ಅಮ್ಮ ಬಂದ್ಬಿಡು, ನಿನ್ನನ್ನ ಸಾಕ್ತೀನಿ ಅಂತ ತುಂಬಾ ದುಃಖದಿಂದ ಹೇಳಿದ್ಲು. ಅಮ್ಮ ಮೊದಲು ನೋಡಿದ ನೋಟದಿಂದಲೇ ನನಗೆ ಅವನಂದ್ರೆ ಪ್ರೀತಿ. ಅವನನ್ನ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಇನ್ನೂ ಸ್ವಲ್ಪ ದಿನ ಅವಕಾಶ ಕೊಡು ಅಂತ ಹೇಳಿದೆ. ಅಮ್ಮ ಕೂಡ ಯಾವುದೋ ಒಂದು ವ್ರತಾನ ಹೇಳುತ್ತೆ. ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಅಲ್ಲೇ ಪಕ್ಕದಲ್ಲಿರೋ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಅಗ್ನಿ ಸೇವೆ ಮಾಡು. ಅಮ್ಮ ಹೇಳಿದ ಹಾಗೆ ಮಾಡಿದೆ. ಪ್ರತಿದಿನ ಹೋಗ್ತಿದ್ದೆ ದೇವಸ್ಥಾನಕ್ಕೆ. ಚಳಿ ಇರ್ಲಿ ಮಳೆ ಇರ್ಲಿ ಒಮ್ಮೊಮ್ಮೆ ಜ್ವರ ಜಾಸ್ತಿ ಆಗ್ತಿತ್ತು. ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದಿದ್ರಿಂದ ಆದ್ರೂ ಕೂಡ ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಿರ್ಲಿಲ್ಲ.
ನನ್ ಗೆಳತಿ ರೇಷ್ಮಾ ಕೂಡ ನನ್ ಸಹಾಯಕ್ಕೆ ಬರ್ತಿದ್ಲು. ಅವಳು ಚಿನ್ನದ ಸ್ಪೂನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದೆ. ಈಗ ನೋಡಿದ್ರೆ ಯಾರೋ ಬೇಡದ ಮನುಷ್ಯನಿಗಾಗಿ ಇಷ್ಟೊಂದು ಕಷ್ಟ ಮಾಡ್ಕೋತಿದ್ಲ. ಆದ್ರೆ ಅವಳ ಮಾತನ್ನ ಕೇಳೋ ಪರಿಸ್ಥಿತಿಯಲ್ಲಿ ನಾನಿರ್ಲಿಲ್ಲ. ಅಮ್ಮ ಇಂದು ಫೋನ್ ಮಾಡಿದ್ಲು. ಪುನಃ ಹೇಳಿದ್ಲು, ಅಪ್ಪ ನಿನ್ನನ್ನ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ತುಂಬಾ ಬೇಸರ ಮಾಡ್ಕೊಂಡಿದ್ದಾರೆ. ಅಷ್ಟೊಂದು ಚಿಕ್ಕ ಮನೆಯಲ್ಲಿ ನಮ್ಮ ಮುದ್ದಿನ ರಾಜ್ಕುಮಾರಿ ಹೇಗಿರ್ತಾಳೆ ಅಂತ. ಅಮ್ಮ, ನೀನ್ ಚೆನ್ನಾಗೇ ಇದ್ದೀನಿ. ಮನೇನ ಇಲ್ಲಿ ಎಲ್ರೂ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ನೀನು ಚಿಂತೆ ಮಾಡ್ಬೇಡ. ಎಂದಿನಂತೆ ಇಂದು ಕೂಡ ಬೇಗ ನಾನು ಮತ್ತೆ ರೇಷ್ಮಾ ದೇವಸ್ಥಾನಕ್ಕೆ ಹೋದ್ವಿ. ನದಿಯಲ್ಲಿ ನಿಂದು ಪರಿಶುದ್ಧಳಾಗಿ ಅಲ್ಲಿ ಯಾರದೋ ಮದುವೆ ನಡೀತಿತ್ತು. ಹುಡುಗನ ಮನೆಯವರು, ಹುಡುಗಿ ಮನೆಯವರು ಕಡಿಮೆ ಪ್ರಮಾಣದಲ್ಲಿ ಬಂದಿದ್ರು. ನನಗೆ ತುಂಬಾ ಕುತೂಹಲ, ಯಾರು ಮದುವೆ ಆಗ್ತಿದ್ದಾರೆ ಅಂತ. ನಂತರ ಕುತೂಹಲ ತಾಳಲಾರದೆ ಅಲ್ಲಿ ನೋಡೋಣ ಅಂತ ಹೋದ್ವಿ. ಯಾರಿಗೆ ತಿಳಿದಿತ್ತು ಇಷ್ಟೊಂದು ಕಠೋರವಾದ ಸಮಯವನ್ನ ನಾನು ನೋಡ್ತೀನಿ ಅಂತ. ಅಲ್ಲೇ ಕೆಳಗೆ ಕುಸಿದು ಕೂತೆ. ತುಂಬಾ ಗಟ್ಟಿಯಾಗಿ ರೇಷ್ಮಾ ನನ್ನನ್ನ ಹಿಡ್ಕೊಂಡ್ಲು. ನನ್ನ ಪ್ರೀತಿಯ ಗಂಡ ಅವನು ಅತ್ತೆ ಮಗಳನ್ನ ಮದುವೆ ಆಗ್ತಿದ್ದಾನೆ. ನನಗೆ ಮೋಸ ಮಾಡಿ ಅವನಂತರ ಕುಡಿಯೋದಕ್ಕೆ ನೀರು ಕೊಟ್ಟೆ. ನಾನು ಸಮಾಧಾನ ಮಾಡಿದ್ವಿ. ದೇವಸ್ಥಾನದಲ್ಲಿದ್ದ ಸಿಬ್ಬಂದಿಗಳೆಲ್ಲ ನನ್ನ ಬಳಿ ಓಡ್ ಬಂದ್ರು. ಅವ್ರಿಗೆ ಭಯ, ದೇವಸ್ಥಾನದಲ್ಲಿ ಏನಾದ್ರೂ ಅಚಾತುರ್ಯ ನಡೆದು ಬಿಡುತ್ತೆ ಅಂತ. ನಿಧಾನವಾಗಿ ನಾನು ಮೇಲಿದ್ದೆ. ಆಗ ಅವನು ಹೇಳಿದ್ದು ಒಂದೇ ಮಾತು, ನೀನ್ ನನ್ಗೆ ಎಷ್ಟೇ ಹೊಡೆದ್ರೂ ಕೂಡ ನೋವಾಗೋದಿಲ್ಲ. ಚಿಕ್ಕಂದಿನಲ್ಲಿ ನನ್ನ ಅಪ್ಪ ಅಮ್ಮ ರೂಮಲ್ಲಿ ಕಟ್ ಹಾಕಿ ಮೆಣಸಿನಕಾಯಿ ಹೊಗೆ ಹಾಕ್ತಿದ್ರು. ಮೈ ಕೈ ಫುಲ್ಲು ಬರೋವರೆಗೂ ಹೊಡಿತಿದ್ರು. ಅಷ್ಟೊಂದು ಕಷ್ಟವನ್ನ ನಾನು ಅವತ್ತೇ ನೋಡಿದ್ದೀನಿ. ಹೊಸದಾಗಿ ಏನೂ ಇಲ್ಲ. ಅವನ ಕಣ್ಣಲ್ಲಿ ಒಂದು ನಿರಾಸೆ ಇತ್ತು. ನನಗಿನ್ನೂ ಅರ್ಥ ಆಗ್ತಿಲ್ಲ. ಅವನು ಹೇಳಿದ, ದುಡ್ಡಿಗಾಗಿ ನಾನು ನಿನ್ನನ್ನ ಮದುವೆ ಆದೆ, ಇವಳು ಪ್ರೀತಿಗಾಗಿ. ನಿನ್ನ ಮನೆಯಲ್ಲಿ ನಾನು ಒಬ್ಬಳೇ ಇರೋದಕ್ಕೆ ಜಾಗ ಇಲ್ಲ, ಇಬ್ರು ಹೆಂಡ್ತಿರೋ ಆಗಲ್ಲ. ಅತ್ತೆ ಕೂಡ ಅದೇ ರೀತಿ ಹೇಳಿದ್ಲು. ನಾನೇ ಹೇಳಿದ್ದು, ನಿಮ್ಮ ಆಫೀಸಲ್ಲಿ ಯಾರಾದ್ರೂ ಶ್ರೀಮಂತಿದ್ರೆ ಪ್ರೀತಿಸಿ ಅವರನ್ನ ಮದುವೆ ಆಗೋ ಅಂತ. ನನ್ನ ಮಗ ನನ್ನ ಮಾತನ್ನ ಕೇಳ್ದ ಅಂತ ಜೋರಾಗಿ ನಗ್ತಿದ್ಲು. ನನ್ನ ಅತ್ತೆಗೆ 2 ಕಣ್ಣಿಗೆ ಬೀಸ್ತು. ನಂತರ ಅವ್ರಗಳ ಮುಖಾನೇ ನೋಡಿದೆ, ಮನೆ ಕಡೆ ನಡೆದೆ. ಅದೇ ಮಾರ್ಗ ಮಧ್ಯದಲ್ಲಿ ಪ್ರಾಣ ಸ್ನೇಹಿತ ಸಿಕ್ತ. ಅವನು ನಾನು ಅರಿತಾ ಇದ್ದಿದ್ದನ್ನ ನೋಡಿ ತುಂಬಾ ಭಯಗೊಂಡ. ಅವನು ನಿನ್ನನ್ನ ಪ್ರೀತಿಸಿ ಮದುವೆ ಆದ. ಆದ್ರೆ ಅವ್ರವ್ರ ಅತ್ತೆ ಮಗಳನ್ನ ಮದುವೆ ಆಗುವಂತ ಬಲವಂತ ಮಾಡ್ತಿದ್ರು. ಇಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ, ನಿನ್ ಪ್ರಾಣಕ್ಕೆ ತೊಂದರೆ ಮಾಡ್ತಾರೆ ಅಂತ ಅವನು ಮದುವೆಗೆ ಒಪ್ಕೊಂಡಿದ್ದು. ದೇವಸ್ಥಾನದಲ್ಲಿ ನಿನ್ನನ್ನ ನೋಡಿದ್ಮೇಲೆ ಅವನು ಮದುವೆ ಆಗ್ಲಿಲ್ವಂತೆ. ನನಗೆ ಹೊರಟೋದಂತೆ. ನಾನು ಈಗ ತಾನೇ ಫೋನ್ ಮಾಡಿದ್ದೆ, ಎಲ್ಲಾ ವಿಷಯನೂ ತಿಳಿಸ್ದೆ. ಅವನು ಎಂದೂ ಕೂಡ ನಿನ್ ಹಿಂದೆ ಬಿದ್ದಿರ್ಲಿಲ್ಲ. ಕೇವಲ ದುಡ್ಡಿಗಾಗಿ ಅವನಿಗೆ ಪರಿಶುದ್ಧವಾದ ಪ್ರೀತಿ ಬೇಕಿತ್ತು. ನಿನ್ ಗಂಡ ಅವ್ರ ಅಪ್ಪ ಅಮ್ಮನ ನಿಜವಾದ ಮಗ ಅಲ್ಲ, ಸಾಕು ಮಗ. ಅದಕ್ಕಾಗಿ ನಿನ್ನನ್ನ ಮತ್ತೆ ನಿನ್ ಗಂಡನನ್ನ ಎಷ್ಟೊಂದು ಕೆಟ್ಟದಾಗಿ ಎಲ್ರು ನಡೆಸ್ಕೊತಾ ಇರೋದು. ಆ ನರಕದಿಂದ ಅವನನ್ನ ಬಂದ್ಬಿಡು ಅಂದ್ರೆ ನಿಮಗೆ ಬಡಿ ಕೊಟ್ಟವರು, ನಿಮಗೆ ವಿದ್ಯೆ ಬುದ್ಧಿ ಕಲಿಸಿ ಸಾಕದವರು ಅಂತ ಮಾತಾಡ್ತಾನೆ. ಅವನ ಮದುವೆ ಆಗಿಲ್ಲ ಅನ್ನೋ ವಿಷಯನ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಇನ್ನು ಎಲ್ಲ ಸರಿ ಹೋಗುತ್ತೆ ಅಂತ ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಮಾಡಿದ ವಿಷಯನ ತಿಳಿಸ್ದೆ. ಆದ್ರೆ ನೀನು ಆ ಮನೆಗೆ ಹೋಗ್ಬೇಡ. ನೀನು ಗಂಡನ್ನ ಬೇಕಾದ್ರೆ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡು. ನೀವಿಬ್ರು ಇಲ್ಲಿ ನೆಮ್ಮದಿಯಾಗಿರ್ಬೋದು. ನನಗಿರೋದು ನೀನು ಒಬ್ಬಳೆ ಮಗಳು. ಇದೆಲ್ಲ ಇನ್ನು ಯಾರು ತಿಂತಾರೆ ಈ ಆಸ್ತಿ ಐಶ್ವರ್ಯವನ್ನ ಅಂತ ಹೇಳಿದ್ರು. ನಾನ್ ತಡ ಮಾಡ್ದೆ. ಅಮ್ಮನಿಗೆ ಎಲ್ಲ ಹೇಳ್ಕೊಟ್ಟೆ. ನಂಗೆ ಹುಷಾರಿಲ್ಲ ಅಂತ ಫೋನ್ ಮಾಡಿ ತಿಳಿಸಿ ಅಮ್ಮನಿಗೆ. ಆಗ ನನ್ನ ಗಂಡ ಭಯದಿಂದ ಓಡ್ ಬರ್ತಾನೆ. ಅಮ್ಮ ಫೋನ್ ಮಾಡಿ ಅಂತ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿದ್ಲು. ಹೇಳಿದ 10 ನಿಮಿಷಕ್ಕೆ ನನ್ನ ಗಂಡ ಮನೆಗೆ ಬಂದ. ನಾನು ರೂಮಲ್ಲಿದ್ದೆ. ನನ್ನನ್ನು ನೋಡಿ ಗಟ್ಟಿಯಾಗಿ ತಕ್ಕೊಂಡ. ತುಂಬಾ ಹುಷಾರಿಲ್ಲ ಅಂತ ಅತ್ತೆ ಹೇಳಿದ್ರು. ನನ್ನ ಮದುವೆ ವಿಚಾರದಿಂದ ನನಗೆ ದುಃಖ ಆಗಿದೆ. ಆದ್ರೆ ನಾನು ಮದುವೆ ಆಗಿಲ್ಲ, ಇನ್ಯಾರನ್ನೂ ಕೂಡ ಮದುವೆನೂ ಆಗೋದೂ ಇಲ್ಲ. ಹೆಂಡತಿ ಅಂತ ಇದ್ರೆ ನನಗೆ ಒಬ್ಬಳೆ.
ನಿನ್ನ ಬಿಟ್ಟು ಇನ್ನೊಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನ ನಾನು ನಿನಗೆ ಕಷ್ಟ ಕೊಟ್ಟಿದ್ದು, ನಾ ಬಡವರು, ನೀವು ಶ್ರೀಮಂತರು ಮನೆ ಹುಡುಗಿ, ನನಗೂ ಮತ್ತೆ ನಿನಗೂ ಸೂಟ್ ಆಗೋದಿಲ್ಲ ಅಂತ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಮಾಡಿದ ಪೂಜಾ ಫಲ ಕೊಟ್ಟಿದೆ. ನಾನು ಹೇಳಿದ್ದು ಒಂದೇ ಮಾತು, ನಾವಿಬ್ರು ಇಲ್ಲೇ ಇರೋಣ ಅಂತ. ಸ್ವಲ್ಪ ಹೊತ್ತು ಮೌನವಾದ ನಂತರ ಒಪ್ಕೊಂಡ. ಅತ್ತೆ ಮಾವ ಅವ್ರಿಗೆ ನಿಮ್ಗೆಲ್ಲಾ ಸಂಬಳನೂ ಕೊಟ್ಟಬಿಡು, ನಾನ್ ದುಡಿತೀನಿ, ನನ್ನ ಅಪ್ಪ ತುಂಬಾ ಸಂಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿದೆ. ಆಗ ಅವನು ಇನ್ನೂ ಖುಷಿ ಪಟ್ಟ. ನಾನು ಅವನನ್ನ ಗಟ್ಟಿಯಾಗಿ ತಕ್ಕೊಂಡೆ. ಅವನು ಕೂಡ ನಿರಂತರವಾಗಿ ರಾತ್ರಿ ತುಂಬಾ ಮಧುರವಾಗಿತ್ತು. ನಾವಿಬ್ರು ತುಂಬಾ ನೆಮ್ಮದಿಯಾಗಿ ಅಪ್ಪನ ಮನೆಯಲ್ಲಿನೇ ಇದ್ದೀವಿ. ನನ್ನ ಗಂಡ ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ, ಆರಾಧಿಸ್ತಾನೆ. ಬದುಕು ಸುಂದರವಾಗಿದೆ. ಕತೆ ಇಲ್ಲಿ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.